ಭದ್ರಾವತಿನಲ್ಲಿ ESIನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ನಿಜವಾಗ್ಲೂ ಒಂದು ಆಶ್ಚರ್ಯಕರವಾದಂಥ ನಂಬರ್ ಅಂತ ಅನಿಸುತ್ತೆ. ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಕೊಟ್ಟಂಥ ಮಾಹಿತಿ 19,000 ಜನ ಕಾರ್ಡ್ ಹೋಲ್ಡರ್ಸ್ಗಳು ಕೇವಲ ಭದ್ರಾವತಿ ESI ಸೌಲಭ್ಯದಲ್ಲಿ ಇರ್ತಕ್ಕಂಥವ್ರು. ಇವತ್ತು ಈ ESI ಸೌಲಭ್ಯಕ್ಕೆ ಇಷ್ಟು ಜನ ಇದ್ದರೂ ಕೂಡ ಇಲ್ಲಿರ್ತಕ್ಕಂಥ ಡಿಸ್ಪೆನ್ಸರಿನವರು ಇಲ್ಲಿ ಯಾವುದಕ್ಕೂ ರೆಫರ್ ಮಾಡೋವಂಥದ್ದು, ಅನುಮೋದನೆ ಕೊಡೋವಂಥ ಈ ಅವಕಾಶದಿಂದ ವಂಚಿತರನ್ನಾಗಿ ಮಾಡಿಬಿಟ್ಟಿದ್ದಾರೆ. ಏನೇ ರೆಫರೆನ್ಸ್ ಬೇಕು ಅಂದರೂ ನಾವು ಇವತ್ತು ದಾವಣಗೆರೆಗೆ ಹೋಗಬೇಕಾದಂಥ ಪರಿಸ್ಥಿತಿ ಇದೆ. ನಿನ್ನೆ ಕೇವಲ 2 ಜನ ಕಾರ್ಮಿಕರು ಇವತ್ತು ಯಾಕೆ ನಾವು ಬೀದಿಗೆ ಬಂದು ಹೋರಾಟ ಮಾಡೋವಂಥ ಸ್ಥಿತಿ ಬಂತು ಅಂದರೆ, ಅವನಿಗೆ ಕೇವಲ 6,500 ರೂಪಾಯಿ ಸಂಬಳ ಇದೆ, 62,000 ರೂಪಾಯಿ ಬಿಲ್ ಕಟ್ಟಬೇಕು. ಎಲ್ಲಿ ಆಸ್ಪತ್ರೆಗೆ ಹೋಗಿರ್ತಕ್ಕಂಥವನಿಗೆ. ಅದೇ ಥರ ಕಾರ್ಮಿಕರ ಮುಖಂಡ ಒಬ್ಬ ಅವ್ರ ಮಗನಿಗೆ ಏನೋ ಚಿಕ್ಕದು ಅಂದ್ಕೊಂಡು ಹೋದರೆ 1,700 ರೂಪಾಯಿ ಒಂದೇ ಒಂದು ದಿನಕ್ಕೆ OPDನಲ್ಲಿ 1,700 ರೂಪಾಯಿ ಬಿಲ್ ಆಗುತ್ತೆ ಅಂತಂದರೆ ಅವನಿಗೆ ಬರೋ 8,000, 10,000, 6,500 ರೂಪಾಯಿ ಸಂಬಳದಲ್ಲಿ ಜೀವನ ಹೇಗೆ ನಿರ್ವಹಿಸ್ತಾರೆ? ಹಾಗಾಗಿ ಇದು ಕೇವಲ ಯಾವುದೋ ಒಂದು ಚಿಕ್ಕ ಸಮಸ್ಯೆ ಅಲ್ಲ. ನಮ್ಮಲ್ಲಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳು ದಯಮಾಡಿ ಭದ್ರಾವತಿಯನ್ನು ಒಂದು ವಿಶೇಷವಾದಂಥ ಪರಿಸ್ಥಿತಿಯಲ್ಲಿ ಅದನ್ನು ಪರಿಗಣಿಸಬೇಕು. ಯಾವುದೇ ಊರಲ್ಲಿ ಒಂದು 19, 20, 30 ಸಾವಿರ ಜನ ಈ ESI ಫಲಾನುಭವಿಗಳು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಇವರೆಲ್ಲ ಫಲಾನುಭವಿಗಳು ಅನ್ನೋದಕ್ಕೆ ಕಾಂಟ್ರಿಬ್ಯೂಷನ್ ಕೂಡ ಕಾಂಟ್ರಿಬ್ಯೂಷನ್ ಅನ್ನೋ ಅಂಥದ್ದನ್ನು ಕೂಡ ಕಲೆಕ್ಟ್ ಮಾಡ್ತಾರೆ. 4% ಅವರ ಸಂಬಳದಲ್ಲಿ. ಅದು ಕಾರ್ಮಿಕರು ಕೊಡ್ತಾರೋ ಅಥವಾ ಮಾಲೀಕರು ಕೊಡ್ತಾರೋ ಅದು ಬೇರೆ ಪ್ರಶ್ನೆ. ಆದರೆ ಕಾಂಟ್ರಿಬ್ಯೂಷನ್ ಅಂತೂ ಸಿಗ್ತಾ ಇದೆ. ಇದನ್ನು ನೋಡಿ ದಯಮಾಡಿ ಭದ್ರಾವತಿಗೆ ಈ ರೆಫರಲ್ ಅನ್ನೋ ಅಂಥದ್ದು ಏನು ಸಿಸ್ಟಮ್ ಇದೆ ಅದು ಭದ್ರಾವತಿ ಆಸ್ಪತ್ರೆಗೂ ಕೂಡ ಮಾಡಿಕೊಡಬೇಕು. ಇಲ್ಲಿರ್ತಕ್ಕಂಥ 19,000 ಜನ ಏನು ಅವರ ಅವಶ್ಯಕತೆ ಇದೆ ಅದನ್ನು ಪೂರ್ಣಗೊಳಿಸ್ಕೊಡ್ಬೇಕು ಅನ್ನೋಂಥ ವಿನಂತಿಯನ್ನು ನಾನು ನಮ್ಮ ಸಂಸದರು ಮತ್ತು ಇಲ್ಲಿರ್ತಕ್ಕಂಥ ಶಾಸಕರು, ರೀಜನಲ್ ಡೈರೆಕ್ಟರ್ಗಳಿಗಿರ್ಬೋದು, ಡೈರೆಕ್ಟರ್ ಜನರಲ್ ESIನ ಡೈರೆಕ್ಟರ್ ಜನರಲ್ ನವದೆಹಲಿಯ ಅಧಿಕಾರಿಗಳಿಗೂ ಕೇಳ್ಕೊಳ್ತೀನಿ. ಅದು ತುರ್ತು ಅನಿಸಲ್ಲ. ಬಟ್ ಇಲ್ಲಿರೋರು ನಿನ್ನೆ ಮಾಡಿರೋ ಇದೆ ಇಲ್ಲಿ ಯಾರೋ ನಮ್ಮ 1,700 ರೂಪಾಯಿ ಅವ್ರಿಗೆ ಬರೋದು 9,000, 10,000 ಖರ್ಚಾದರೆ ತುಂಬಾ ತೊಂದರೆ ಆಗುತ್ತೆ. ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀವಿ. ನಮ್ಮ ಸಂಸದರ ಹತ್ರನೂ ನೀವೇ ಮಾತಾಡಿ, ನಂಬರ್ ಬೇಕಾದ್ರೆ ಕೊಡ್ತೀನಿ. ಇನ್ನು ಉಳಿದಂಥವ್ರ ಜೊತೆಗೆ ಮಾತಾಡಿ. ಇಲ್ಲಿ ಬೇಕು, ಭದ್ರಾವತಿಗಂತೂ ಬೇಕು. ಇದು ಬರೀ ಲೇಬರ್ ಇಂಟೆನ್ಸಿವ್ ಸಿಟಿ, ಅಷ್ಟನ್ನಂತೂ ಪ್ರಿಪೇರ್ ಮಾಡ್ಕೊಳ್ತೀವಿ. ಅವರು ಈ ಸೋಮವಾರ ಮತ್ತೆ ಸೆಷನ್ನಿಗೆ ಹೋಗೋದ್ರಿಂದ ನನಗೆ ಸೋಮವಾರ ನೆನಪು ಮಾಡು, ನಾನು ಹತ್ತು ಮಾಡಿದ್ದೀನಿ. ಇದು ಈಗ ಅವರಿಗಿರೋದು ರಾಂಗ್ ಬ್ರೀಫಿಂಗು ಥ್ರೂ ಔಟ್ ಸ್ಟೇಟಲ್ಲಿ, ನೇಷನಲ್ಲಿದೆ ಅಂತ